ಕಾರು ಬಿಟ್ಟು ಆಟೋದಲ್ಲಿ ಕಾಂಗ್ರೆಸ್ ಶಾಸಕ ಸುತ್ತಾಟ. ಆಟೋದಲ್ಲಿ ಓಡಾಡಿದ್ದಾರೆ ಶಾಸಕ NH ಕೋನರೆಡ್ಡಿ. ಬೆಂಗಳೂರಿನಲ್ಲಿ ರಾಜ್ಯಪಾಲರ ಭೇಟಿ ಬಳಿಕ ಆಟೋದಲ್ಲಿ ಸಂಚಾರ ಮಾಡಿದ್ದಾರೆ. ಪ್ರತ್ಯೇಕ ಪಾಲಿಕೆ ಹೋರಾಟದ ಮನವಿ ನೀಡಿ ಆಟೋದಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಕೋನರೆಡ್ಡಿ ಅವರು. ಶಾಸಕರು ಸಚಿವರ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನ ಕೊಟ್ಟಿದ್ದಾರೆ ಕೋನರೆಡ್ಡಿ. ಮನವಿ ಸಲ್ಲಿಸಿದ ಬಳಿಕ ಆಟೋದಲ್ಲಿ ಶಾಸಕ ಕೋನರೆಡ್ಡಿ ಸಂಚಾರ ಮಾಡಿರೋದು. ಏನಾಗ್ತಾ ಇದೆ ಈಗ ಅವಳಿ ನಗರದಲ್ಲಿ ಕಾರ್ಪೊರೇಷನ್ ಪಾಲಿಕೆ ಇದೆ. ಸೊ ಧಾರವಾಡಕ್ಕೆ ವಿಭಜನೆ ಮಾಡಿಬಿಡಿ ಸಪರೇಟ್ ಆಗಿ ಅನ್ನೋದು ಅಲ್ಲಿನ ಕೂಗು. ಸೊ ಆ ನಿಟ್ಟಿನಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಕೋನರೆಡ್ಡಿ ಅವರು. ಭೇಟಿ ಮಾಡಿದ ನಂತರ ಕಾರನ್ನ ಬಿಟ್ಟು ಆಟೋದಲ್ಲಿ ಹೋಗಿದ್ದಾರೆ. ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಶಾಸಕ NH ಕೋನರೆಡ್ಡಿ ಬೆಂಗಳೂರಿನಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿದ ಬಳಿಕ ಆಟೋದಲ್ಲಿ ಸಂಚರಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಹೋರಾಟದ ಮನವಿಯನ್ನ ನೀಡಿ ಆಟೋದಲ್ಲಿ ಪ್ರಯಾಣವನ್ನ ಬೆಳೆಸಿರೋದು. ಹುಬ್ಬಳ್ಳಿ ಧಾರವಾಡ ಒಂದೇ ಒಂದು ಪಾಲಿಕೆ ಇರೋದು, ಅದನ್ನ ವಿಭಜನೆ ಮಾಡಿ ಧಾರವಾಡಕ್ಕೆ ಸಪರೇಟ್ ಕೊಡಿ ಅನ್ನೋದು ಅಲ್ಲಿನ ಕೆಲವು ನಾಯಕರ ಕೂಗು. ಎಸ್ ನೋಡಿ, ಕೋನರೆಡ್ಡಿ ಅವರಿದ್ದಾರೆ, ಜೊತೆಗೆ ಸಚಿವರು ಇದ್ದಾರೆ ನೋಡಿ, ಸಂತೋಷ್ ಲಾಡ್ ಅವರು ಕೂಡ ಇದ್ದಾರೆ. ಅವರ ನೇತೃತ್ವದಲ್ಲಿನೇ ಹೋಗಿ ಈ ಪ್ರತ್ಯೇಕ ಪಾಲಿಕೆ ಹೋರಾಟದ ಮನವಿಯನ್ನ ನೀಡಿ ಬಂದಿದ್ದಾರೆ. ಅದಾದ ನಂತರ ಅವರು ಕಾರನ್ನ ಬಿಟ್ಟು ಆಟೋದಲ್ಲಿ ಹೋಗಿರೋದು ವಿಶೇಷ. ಈಗ ಅವರು ಮನವಿ ಪತ್ರ ಸಲ್ಲಿಸಿರೋದಲ್ಲ, ಆಟೋದಲ್ಲಿ ಹೋಗಿರೋದು. ಕಾರ್ ಇತ್ತು, ಕಾರನ್ನ ಬಿಟ್ಟು ಆಟೋ ಹತ್ತಿದ್ದಾರೆ, ಅದು ವಿಶೇಷ. ಯಾಕೆ ಆಟೋದಲ್ಲಿ ಹೋದ್ರು ಅನ್ನೋದು ಒಂದು ಪ್ರಶ್ನೆ ಇದೆ ಈಗ.